ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಆದ್ರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಮನೆಗೆ ಎಫ್ಎಸ್ಎಲ್ ತಂಡ ಭೇಟಿಯನ್ನ ಕೊಟ್ಟಿದೆ. ಹಾಸನದ ಆರ್ಸಿ ರಸ್ತೆಯಲ್ಲಿರುವಂತಹ ಪ್ರಜ್ವಲ್ ನಿವಾಸದಲ್ಲಿ ಮಹಜರು ಮಾಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಎಫ್ಎಸ್ಎಲ್ ತಂಡದಿಂದ ಮಹಜರು ನಡೆದಿರುವಂತದ್ದು. ಅಂದ್ರೆ ಅಲ್ಲಿರುವಂತಹ ಮನೆಯಲ್ಲಿರುವಂತಹ ವಸ್ತುಗಳು ಅಥವಾ ಯಾವುದಾದ್ರೂ ಸಾಕ್ಷ್ಯಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೂರಕವಾಗ್ತಾವ ಅನ್ನುವಂಥ ನಿಟ್ಟಿನಲ್ಲಿ ಪ್ರಜ್ವಲ್ ನಿವಾಸ ಕಚೇರಿಯಲ್ಲಿ ಕಳೆದ 2 ಗಂಟೆಗಳಿಂದ ಕೂಡ ಪರಿಶೀಲನೆ ನಡೆದಿರುವಂಥದ್ದು. ಎಫ್ಎಸ್ಎಲ್ ತಂಡ ಮತ್ತೆ ಎಸ್ಐಟಿ ಇಬ್ರು ಕೂಡ 2 ತಂಡದಿಂದ ಕೂಡ ಅಧಿಕಾರಿಗಳು ಹೋಗಿದ್ರು. ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ 2 ತಾಸುಗಳಿಂದ. ಈಗಾಗಲೇ ಮೊನ್ನೆ ದೇವರಾಜೇಗೌಡ ಕಾರನ್ನ ಹೇಗೆ ಪರಿಶೀಲನೆ ಮಾಡಿದ್ರು, ವಿಡಿಯೋಗ್ರಫಿ ಮಾಡಿದ್ರು, ಯಾವೆಲ್ಲ ವಸ್ತುಗಳು ಪತ್ತೆ ಆಗ್ತವೆ, ಅದ ಯಾವುದು ಕೂಡ ಆಚೆ ಈಚೆ ಆಗಬಾರ್ದು ವಸ್ತುಗಳು, ಆ ರೀತಿಯಾಗಿ ಆ ವಸ್ತುಗಳನ್ನ ಸಂಗ್ರಹ ಮಾಡಬೇಕಾಗುತ್ತೆ. ಹಾಗೆ ಇಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮನೆ ಹಾಗೂ ಕಚೇರಿಯಲ್ಲಿ 2 ಗಂಟೆಗಳಿಂದ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದಾದ ಬಳಿಕ ಏನಾದರೂ ಮಹತ್ವದ ಸಾಕ್ಷಿ ಸಿಗುತ್ತಾ, ಚಿಕ್ಕ ಚಿಕ್ಕ ಸಾಕ್ಷಿಗಳು ಕೂಡ ಮಹತ್ವದ ತಿರುವನ್ನ ಪಡ್ಕೊಳ್ಳೋದಕ್ಕೆ ಪೂರಕವಾಗ್ತವೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಮನೆಗೆ ಈಗ ಎಫ್ಎಸ್ಎಲ್ ತಂಡ ಹಾಗೂ ಎಸ್ಐಟಿ ತಂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ 2 ಗಂಟೆಗಳಿಂದ. ಏನೆಲ್ಲ ವಸ್ತುಗಳು ಸಿಕ್ಕಿರಬಹುದು, ಏನೆಲ್ಲ ಮಾಹಿತಿಗಳು ಅವರಿಗೆ ಲಭ್ಯವಾಗಿರ್ಬೋದು, ಅದಾದ ಬಳಿಕ ನೋಡ್ತಾರೆ. ಎಸ್ಐಟಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡಿದ್ದಾರೆ, ವಿದೇಶದಲ್ಲಿದ್ದಾರೆ, ಇಲ್ಲಿವರೆಗೂ ಕೂಡ ದೇಶದತ್ತ ಮುಖ ಮಾಡ್ತಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಅವ್ರು ಇಲ್ಲದೇ ಇದ್ರೂ ಕೂಡ ಏನೆಲ್ಲ ತನಿಖೆಗಳನ್ನ ಮಾಡಬಹುದು ಆ ನಿಟ್ಟಿನಲ್ಲಿ ಪರಿಶೀಲನೆ ಮತ್ತೆ ತನಿಖೆಯನ್ನ ಮಾಡ್ತಿದ್ದಾರೆ ಎಸ್ಐಟಿ ಹಾಗೂ ಎಫ್ಎಸ್ಎಲ್ ಅಧಿಕಾರಿಗಳು. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಈಗಾಗಲೇ ನಾವು ಬೆಳಗ್ಗೆಯಿಂದ ಕೂಡ ನೋಡ್ತಾ ಇದ್ವಿ ಪ್ರಜ್ವಲ್ ರೇವಣ್ಣ ಹಾಗೂ ಎಚ್.ಡಿ. ರೇವಣ್ಣ ಕೇಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ. ಇನ್ನು ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಮನೆ ಹಾಗೂ ಕಚೇರಿಯನ್ನ ಎಸ್ಐಟಿ ಮತ್ತೆ ಎಫ್ಎಸ್ಎಲ್ ತಂಡ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಪತ್ತೆ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಓಕೆ, ಈಗಾಗಲೇ ಎಫ್ಎಸ್ಎಲ್ ತಂಡದವರು ಈಗಾಗಲೇ ಸಾಕಷ್ಟು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅನ್ನುವ ಸೂಚನೆ ಅಂದ್ರೆ ಆ ತರದ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಯಾಕಂತಂದ್ರೆ ಸತತ 2.5 ಗಂಟೆಗಳಿಂದ ಸ್ಥಳ ಮಹಜರನ್ನು ಕೂಡ ಮಾಡಲಾಗಿರುವಂತದ್ದು. ಒಂದ್ ಕಡೆ ಎಫ್ಎಸ್ಎಲ್ ತಂಡ, ಇನ್ನೊಂದು ಕಡೆ ಎಸ್ಐಟಿ ಟೀಮ್ ಕೂಡ ಏನು ಅಂದ್ರೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆ ಮತ್ತಷ್ಟು ಜಟಿಲ ಆಗ್ತಾ ಇದೆ. ಎಫ್ಐಆರ್ಗಳ ಮೇಲೆ ಎಫ್ಐಆರ್ಗಳು ದಾಖಲಾಗ್ತಿದ್ದಾವೆ. ಸಂತ್ರಸ್ತೆಯರು ಬಂದು 164, 161 ಹಾಗೂ 164 ಹೇಳಿಕೆಗಳು ಕೂಡ ದಾಖಲಾಗ್ತಾ ಇದ್ದಾವೆ. ಇಷ್ಟೆಲ್ಲ ಕೇಸ್ ಜಟಿಲವಾಗ್ತಾ ಇದ್ರು ಕೂಡ ಪ್ರಜ್ವಲ್ ರೇವಣ್ಣ ಮಾತ್ರ ಇತ್ತ ಮುಖ ಹಾಕ್ತಾ ಇಲ್ಲ. ಅವರು ಬೆಂಗಳೂರಿಗೆ ಬರೋದಕ್ಕೆ ಅಂತ 15ನೇ ತಾರೀಕಿಗೆ ಒಂದು ವಿಮಾನ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದ್ರಂತೆ. ಆದ್ರೀಗ ಸದ್ಯಕ್ಕೆ ಅದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಅಲ್ಲಿಗೆ 15ನೇ ತಾರೀಕುವರೆಗೂ ಅವತ್ತಿನ ದಿನ ಕೂಡ ಬೆಂಗಳೂರಿಗೆ ಬರಲ್ವಾ ಅನ್ನುವಂಥ ಚರ್ಚೆಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಶುರುವಾಗ್ತಾ ಇದೆ. ಅಂದರೆ ಈ ಪ್ರಕರಣ ಮತ್ತಷ್ಟು ಬಿಗಡಾಯಿಸ್ಕೊಳ್ತಾನೆ ಇದೆ. ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಅಂದರೆ ಸಂತ್ರಸ್ತೆಯರೇನಿದ್ದಾರೆ ದೂರುಗಳ ಮೇಲೆ ದೂರು ಕೊಡೋದಕ್ಕೆ ಶುರು ಮಾಡಿದ್ರು, ಸದ್ಯಕ್ಕೆ ಅಪ್ಪ ಮಗ ಇಬ್ಬರಲ್ಲಿ ಒಬ್ಬರಾದ್ರೂ ಹೊರಗಡೆ ಇರಬೇಕಲ್ಲ ಅನ್ನುವಂಥ ತಂತ್ರವನ್ನ ಪ್ರಜ್ವಲ್ ರೇವಣ್ಣ ಪ್ರಯೋಗ ಮಾಡ್ತಿದ್ದಾರಾ ಅಂತ. ಯಾಕೆಂದ್ರೆ ಈಗ ಎಚ್.ಡಿ. ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಆಗ್ತಾನೆ ಇದೆ. ಇದೆಲ್ಲದ್ರ ಬಗ್ಗೆ ಪ್ರಜ್ವಲ್ ರೇವಣ್ಣಗೆ ಮಾಹಿತಿ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ತಂದೆ ಹೊರಗಡೆ ಬಂದರೆ ನನ್ನನ್ನು ಸೇಫ್ ಮಾಡೋದಕ್ಕೆ, ನಾನು ಒಳಗಡೆ ಹೋದರೂ ನನ್ನನ್ನು ಸೇಫ್ ಮಾಡೋದಕ್ಕೆ ಒಬ್ರು ನನ್ನ ಪರವಾಗಿ ಹೊರಗಡೆ ಇರ್ತಾರಲ್ಲ ಅನ್ನುವಂಥ ಒಂದು ತಂತ್ರವನ್ನು ಹಾಗಾದರೆ ಪ್ರಜ್ವಲ್ ರೇವಣ್ಣ ಪ್ರಯೋಗ ಮಾಡ್ತಿದ್ದಾರಾ ಅಂತ. ಹಾಗಾಗಿನೇ ವಿದೇಶದಲ್ಲಿ ಉಳ್ಕೊಂಡು ಅಂದರೆ ಅವರ ಚಲನವಲನಗಳ ಬಗ್ಗೆ ಮಾಹಿತಿನೇ ಗೊತ್ತಾಗ್ತಿಲ್ಲ, ಎಲ್ಲಿಂದೆಲ್ಲಿಗೆ ತೆರಳ್ತಿದ್ದಾರೆ ಅಂತ. ಅದರಲ್ಲೂ ಕೂಡ ಬೇರೆ ಬೇರೆ ಕಡೆ ಅವ್ರು ತೆರಳ್ತಿದ್ದಾರೆ ಅಂತ ನಾವು ಅಂದ್ಕೋತಾ ಇದ್ದೀವಿ, ನಮಗೆ ಮಾಹಿತಿ ಸಿಗ್ತಾ ಇದೆ ಅಂತ. ಆದರೆ ಅವ್ರು ಎಲ್ಲೂ ಹೋಗದೆ ಜರ್ಮನಿಯಲ್ಲೇ ಉಳ್ಕೊಂಡಿದ್ದಾರಾ ಅನ್ನುವಂಥ ಸಂಶಯ ಕೂಡ ಈಗ ಮೂಡ್ತಾ ಇದೆ. ಯಾಕೆಂದರೆ ಬೇರೆ ಬೇರೆ ಕಡೆ ಹೋದ್ರು ಅಂತ ಅಂದರೆ ಇಂಟರ್ಪೋಲ್ಗೆ ಮಾಹಿತಿ ಸಿಗುತ್ತೆ. ಇಂಟರ್ಪೋಲ್ಗೆ ಮಾಹಿತಿ ಸಿಕ್ಕಿದ್ದೇ ಆದರೆ CBIಗೆ ಮಾಹಿತಿ ಕೊಡ್ತಾರೆ. CBIಗೆ ಸಿಕ್ಕಂಥ ಮಾಹಿತಿಯ ಆಧಾರದ ಮೇಲೆ SITಯ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾರೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ವಿದೇಶಕ್ಕೂ ಹೋಗ್ಬೋದು. ಆದರೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಅಂತ ಅಂದರೆ ಪ್ರಜ್ವಲ್ ರೇವಣ್ಣ ಒಂದೇ ಜಾಗದಲ್ಲಿ ಠಿಕಾಣಿ ಹೂಡ್ಕೊಂಡು ಎಲ್ಲ ತಂತ್ರಗಾರಿಕೆನ ಮಾಡ್ಕೊಳ್ತಾ ಇದ್ದಾರಾ, ತಾವು ಹೇಗಾದರೂ ಸೇಫ್ ಆಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದಾರಾ ಅನ್ನುವಂಥ ಚರ್ಚೆ ಕೂಡ ಈಗ
ಶುರುವಾಗ್ತಾ ಇದೆ. ಸದ್ಯಕ್ಕೆ ಅವರ ಮನೆ ಹಾಗೂ ಕಚೇರಿಯಲ್ಲಿ ಹೋಗಿ ಒಂದಷ್ಟು ಪರಿಶೀಲನೆಯನ್ನ FSL ಹಾಗೂ SIT ತಂಡ ಮಾಡಿದ್ದಾರೆ. ಏನೆಲ್ಲ ವಸ್ತುಗಳು ಪತ್ತೆಯಾಗ್ತವೆ, ಏನೆಲ್ಲ ಮಾಹಿತಿ ಲಭ್ಯವಾಗುತ್ತೆ, ಏನಾದರೂ ಬಲವಾದಂಥ ಸಾಕ್ಷಿ ಸಿಗುತ್ತಾ, ಅದೆಲ್ಲದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಬೆಳಗ್ಗೆನೆ SIT ಹಾಗೂ FSL ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಮನೆ ಹಾಗೂ ಕಚೇರಿಯತ್ತ ಹೋಗಿದ್ರು. ಕಳೆದ 2 ಗಂಟೆಗಳಿಂದ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರಂತೆ. ಏನಾದರೂ ಡಾಕ್ಯುಮೆಂಟ್ಸ್ ಸಿಗುತ್ತಾ, ಪೆನ್ ಡ್ರೈವ್ ಅಥವಾ ವಿಡಿಯೋ, ಫೋಟೋಸ್, ಮೊಬೈಲ್, ಸೂಟ್ ಕೇಸ್ ಇರ್ಬೋದು, ನಗದು ಏನಾದರೂ ಸಿಕ್ಕರೆ ಅದನ್ನು ವಶಕ್ಕೆ ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ತನಿಖೆಗೆ ಸಂಬಂಧಪಟ್ಟಂತೆ ಸಹಕಾರಿಯಾಗುವಂಥ ಏನಾದರೂ ಅಂಶಗಳು ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ SIT ಹಾಗೂ FSL ತಂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಏನಾದರೂ ಸಿಗುತ್ತಾ ತನಿಖೆಗೆ ಸಹಕಾರಿಯಾಗುವಂಥ ನಿಟ್ಟಿನಲ್ಲಿ ಅಂತ ನೋಡಬೇಕಾಗುತ್ತೆ. ತನಿಖೆಗೆ ಸಂಬಂಧಪಟ್ಟಂತೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೇಯ್ನ್ ಆಗಿರುವಂಥ ಆರೋಪಿನ ಸದ್ಯಕ್ಕೆ ಸಿಗ್ತಾ ಇಲ್ಲ, ಸೆರೆ ಹಿಡಿಯೋದಕ್ಕಾಗ್ತಾ ಇಲ್ಲ. ಸದ್ಯಕ್ಕೆ ಆತನ ಮನೆಯಲ್ಲಿರುವಂಥ ವಸ್ತುಗಳಾದರೂ ಪೂರಕವಾಗ್ತಾವ, ಅವ್ರು ಎಲ್ಲಿಗೆ ಹೋಗಿದ್ದಾರೆ, ಎಲ್ಲಿ ಉಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ, ಆ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮೊಬೈಲ್ ಅಣ್ಣ ಪೊಲೀಸರ ಸಮ್ಮುಖದಲ್ಲಿ ಈಗ ಅಲ್ಲಿ ಪರಿಶೀಲನೆ ನಡೀತಾ ಇರುವಂಥದ್ದು. ಮಹಿಳೆ ರೇವಣ್ಣ ಮನೆಯಲ್ಲಿ 10 ವರ್ಷ ಕೆಲಸ ಮಾಡ್ತಾ ಇದ್ದಂತಹ ಸಂತ್ರಸ್ತೆ, ಇವರನ್ನ ಕಿಡ್ನ್ಯಾಪ್ ಮಾಡಿಲ್ಲ ಅಂತ ರೇವಣ್ಣ ಪರ ವಕೀಲ ವಾದ ಮಾಡಿರುವಂಥದ್ದು. ಅಂದ್ರೆ ಈಗ ರೇವಣ್ಣಗೆ ಜೈಲೋ ಬೇಲೋ ಅನ್ನುವಂಥ, ಅಂದ್ರೆ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂಥ ಅಪ್ಡೇಟ್ ಇದು. ಇವರನ್ನ ಕಿಡ್ನ್ಯಾಪ್ ಮಾಡಿಲ್ಲ ಅಂತೇಳಿ, ಅಂದ್ರೆ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡೂ ಇಲ್ಲ ರೇವಣ್ಣ ಅಂತ ರೇವಣ್ಣ ಪರ ವಕೀಲರು CV ನಾಗೇಶ್ ಏನಿದ್ದಾರೆ ಅವರು ವಾದ ಮಾಡ್ತಾ ಇದ್ದಾರೆ. ಆರೋಪಿ ವಿರುದ್ಧ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ ಸೆಕ್ಷನ್ ಅನ್ನ ಯಾಕೆ ಹೇರಲಾಗಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಆರೋಪಿ ವಿರುದ್ಧ ಈ ಒಂದು ಸೆಕ್ಷನ್ 364A ಹಾಕಲಾಗಿದೆ. ಆದರೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಆ ಸೆಕ್ಷನ್ ಹಾಕುವಂತ ಅವಶ್ಯಕತೆ ಇಲ್ಲ, 364 ಅನ್ನುವಂತಹ ವಾದವನ್ನ CV ನಾಗೇಶ್ ಅವರು ಮಾಡಿರುವಂಥದ್ದು. IPC ಸೆಕ್ಷನ್ 364A ಅದೇ ರೀತಿಯಾಗಿ 365 ಇವೆರಡೂ ಕೂಡ ಇವರ ಕೇಸ್ಗೆ ಅಟ್ರಾಕ್ಟ್ ಆಗೋದಿಲ್ಲ, ಸಂಬಂಧ ಪಡೋದಿಲ್ಲ. ಯಾಕೆ ಅನ್ವಯ ಆಗದೆ ಇರುವಂತ ಸೆಕ್ಷನ್ಗಳನ್ನ ಇವರ ವಿರುದ್ಧ ಹೇರಲಾಗಿದೆ. ಆ ಸಂತ್ರಸ್ತೆ ಸ್ವ ಇಚ್ಛೆಯಿಂದಾನೇ ಬೈಕ್ನಲ್ಲಿ ಹೋಗಿರುವಂಥದ್ದು ಅಂತ CV ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಅಂದ್ರೆ ಬೈಕ್ನಲ್ಲಿ ಕಿಡ್ನಾಪ್ ಮಾಡೋದಕ್ಕಾಗುತ್ತಾ? ಆಗಲ್ಲ. ಬೈಕ್ನಲ್ಲಿ ಅವ್ರು ಹೋಗಿದ್ದಾರೆ ಅಂದ್ರೆ ಸ್ವ ಇಚ್ಛೆಯಿಂದ ಹೋಗಿದ್ದಾರೆ. ಸಂತ್ರಸ್ತೆಯನ್ನ HD ರೇವಣ್ಣ ಕಿಡ್ನಾಪೇ ಮಾಡಿಲ್ಲ, ಇದೊಂದು ಕಿಡ್ನಾಪ್ ಕೇಸೇ ಅಲ್ಲ ಅಂತ CV ನಾಗೇಶ್ ಅವರು ವಾದ ಮಂಡನೆ ಮಾಡಿರುವಂಥದ್ದು. ಆ ಮಹಿಳೆಯನ್ನ ಎಲ್ಲೂ ಕೂಡ ಬಲವಂತವಾಗಿ ಕೂಡ ಹಾಕಿಲ್ಲ, ಅವ್ರ ಮೇಲೆ ಹಲ್ಲೆ ಮಾಡಿಲ್ಲ. ಬೈಕ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಅದು ಕಿಡ್ನಾಪೇ ಅಲ್ಲ, ಬೇರೆ ಯಾವುದಾದ್ರೂ 4 ವೀಲರಲ್ಲಿ ಕರ್ಕೊಂಡು ಹೋಗಿದ್ರೆ ಮಾತ್ರ ಕಿಡ್ನಾಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪೂರ್ತಿಯಾಗಿ HD ರೇವಣ್ಣ ಪರವಾಗಿ CV ನಾಗೇಶ್ ವಾದ ಮಾಡಿರುವಂಥದ್ದು. ಇನ್ನು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಬೇಲ್ಗೆ ಅಪ್ಲೈ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಿರಲ್ಲ, ಅಪ್ಲೈ ಮಾಡೋದು ತಪ್ಪಂತ ಹೇಳ್ತಾ ಇದ್ದಿರಲ್ಲ, ಬೇಲ್ಗೆ ಅಪ್ಲೈ ಮಾಡಿದ ಮೇಲೂ ಕೂಡ ನೀವು ಬೇಲ್ ಕೊಟ್ಟಿಲ್ಲ ಅಂದರೆ ಅದು ಆರ್ಟಿಕಲ್ 21ನ ಉಲ್ಲಂಘನೆ ಆಗುತ್ತೆ ಅಂತ ಕೂಡ CV ನಾಗೇಶ್ ಅವರು ವಕೀಲರು HD ರೇವಣ್ಣ ಪರವಾಗಿ ವಾದ ಮಾಡಿರುವಂಥದ್ದು. ಅಂದರೆ ಅಶೋಕ್ ನಾಯ್ಕ್ ಅವರು, SPP ವಕೀಲರು ಅಶೋಕ್ ನಾಯ್ಕ್ ಅವರು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಈ SIT ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆರೋಪಿ ಬೇಲ್ಗೆ ಅಪ್ಲೈ ಮಾಡುವಂತಿಲ್ಲ ಅಂತ ವಾದ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ CV ನಾಗೇಶ್ ಅವರು ಮಾತನಾಡಿದ್ದಾರೆ. ಅಂದರೆ ಬೇಲ್ಗೆ ಅಪ್ಲೈ ಮಾಡಬಾರ್ದು ಅಂತ ನೀವು ಹೇಗೆ ಹೇಳ್ತೀರಾ? ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿದ ಮೇಲೂ ಕೂಡ ನೀವು ಬೇಲ್ ಕೊಟ್ಟಿಲ್ಲ ಅಂತಂದರೆ ಆರ್ಟಿಕಲ್ 21ನ ಉಲ್ಲಂಘನೆ ಆಗುತ್ತೆ ಅಂತ CV ನಾಗೇಶ್ ಅವರು ವಾದ ಮಂಡನೆ ಮಾಡಿರುವಂಥದ್ದು.
ಅದೇ ರೀತಿಯಾಗಿ ಬೇಲ್ ಯಾಕೆ ಕೊಡಬಾರ್ದು ಅನ್ನೋದಕ್ಕೂ ಕೂಡ ಒಂದಷ್ಟು ಅಂಶಗಳನ್ನ ಅಶೋಕ್ ನಾಯಕ್ ಅವರು ವಾದ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ರೇವಣ್ಣ ಅವರನ್ನ 4 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ಳಲಾಗಿತ್ತಲ್ವಾ, ಆಗ 3 ದಿನಗಳ ಕಾಲ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಹೆಚ್ಚು ಕಾಲ ಅವರು ಮೌನವಾಗಿನೇ ಇದ್ರು. ರೇವಣ್ಣ ತನಿಖೆ ವೇಳೆ ಸರಿಯಾಗಿ ಸ್ಪಂದಿಸಿಲ್ಲ. ಇನ್ನು ಈ ರಾಹುಕಾಲ ಒಳ್ಳೆ ಕಾಲ ಬರಲಿ ಅಂತ ನಮ್ಗೆ ಸಾಕಷ್ಟು ಸಮಯವನ್ನ ವೇಸ್ಟ್ ಮಾಡಿದ್ದಾರೆ. ಇನ್ನು ಅವರ ಅನಾರೋಗ್ಯ, ಹೊಟ್ಟೆ ನೋವು ಅಂತ ಪದೇ ಪದೇ ಹೇಳ್ತಾ ಇದ್ರು, ಆಗಲೂ ಕೂಡ ನಮಗೆ ಸಮಯ ವ್ಯರ್ಥ ಆಗಿದೆ, ಹಾಗಾಗಿ ನಾವು ಸರಿಯಾಗಿ ತನಿಖೆ ನಡೆಸೋದಕ್ಕಾಗಿಲ್ಲ ಅಂತೇಳಿ SIT ಪರವಾಗಿ ವಕೀಲರು ವಾದ ಮಂಡನೆ ಮಾಡಿರುವಂಥದ್ದು.